ಆಚಾರ್ಯ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶುರು ಮಾಡೋಣ. ಆಚಾರ್ಯ ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುವನಪಿ ಜಗನ್ನಾಥ ಕೇತನಾಥೇತೆ ಸೂತ್ರದೀಪಿಕಾ ಅಭ್ರಮಂ ಮಂಗಲಹಿತಂ ಮಧುರಂ ವಿಮಲಂ ಸದಾ ಆನಂದತೀರ್ಥಂ ಮಧುರಂ ಭಜೇತಾಪತ್ರಯಾಪಹಂ ತ್ರೈಷ್ಪದೇಶ್ಯಾಂ ಹಿರೇ ವಾಕ್ಯೇ ಮಾನೇರ ಖಂಡಿತೈಃ ಗುರುಭಾವಂ ವಿಂದಯಂತಿ ಭಾತಿಶ್ರೀ ತೀರ್ಥವಾ ಮಾಮಿನ್ಯಃ ಪೂಜಾ ರಾಘವೇಂದ್ರ ಗುರುಸಮಾರಂಭಾಂ ಟೀಕಾಕೃತ್ಪಾದಪದ್ಯಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಚಂದ್ರಂ ವಿದ್ಯಾರ್ಥಿವಿಕ್ರಮಂ ವಂದೇ ಮಹಾಮಹಿಂ ಸದ್ಗುರುಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಮುಕ್ತೋಪಸೃತ್ಯ ವ್ಯಪದೇಶಾತ್. ಓಂ ಓಂ ಮುಕ್ತೋಪ ತೃಪ್ಯ ಕೃತ್ಯ ವ್ಯಪದೇಶಾತ್. ಓಂ ಓಂ ಮುಕ್ತೋಪಸೃತ್ಯ ವ್ಯಪದೇಶಾತ್. ಓಂ. ನಾವು ನಿನ್ನೆ ಮುಂದಿನ ಪಾದದಲ್ಲಿ ದಿವ್ವಾಧಿಕರಣದಲ್ಲಿ ಉಭಯತ್ರ ಪ್ರಸಿದ್ಧವಾದ ನಾಮ ಹಾಗೂ ಲಿಂಗ ತದಾತ್ಮಕವಾದಂತಹ ಶಬ್ದದ ಸಮನ್ವಯವನ್ನು ಮಾಡುವಂತಹ ಪಾದದ ಆರಂಭವನ್ನು ಮಾಡಿದ್ದೇವೆ. ಅದರಲ್ಲಿ ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷಂ ಓತಂ ಅಂತನ್ನುವಂತಹ ಯಾವ ಶ್ರುತಿ ಇದೆಯೋ ಆ ಶ್ರುತ್ಯನುಸಾರೇನ ದ್ಯು ಅಂದ್ರೆ ಸ್ವರ್ಗಲೋಕ, ಭೂ ಅಂದ್ರೆ ಭೂಲೋಕ, ದಿವ್ವಾದಿ ಆದಿಪದೇನ ಉಳಿದೆಲ್ಲ ಲೋಕಗಳು, ಇವುಗಳಿಗೆ ಆಯತನ ಅಂದ್ರೆ ಆಶ್ರಯನಾದವನು ಭಗವಂತನೇ ಹೊರತು ಬೇರೆಯವರಲ್ಲ. ಯಾಕೆ ಅಂದ್ರೆ ಸ್ವಶಬ್ದ ಅಂದ್ರೆ ಸ್ವ ಇತಿ ಶಬ್ದ ಸ್ವಶಬ್ದ ಅಂತ ಮಾಡಿ ಆ ಸ್ವಶಬ್ದದಿಂದ ಗೃಹೀತವಾದಂತಹ ಬ್ರಹ್ಮ ತದ್ವಾಚಕವಾದಂತಹ ಶಬ್ದ. ಸಮೈವೇಕಂ ಜಾನತ ಆತ್ಮಾನಂ ಅಂತ ಆತ್ಮಶಬ್ದವು ಶ್ರುತವಾಗ್ತಾ ಇದೆ. ಆದ್ದರಿಂದಾಗಿ ಸ್ವರ್ಗ, ಭೂ ಇವೆಲ್ಲೇ ಮೊದಲಾದಂತಹ ಲೋಕಗಳಿಗೆ ಆಶ್ರಯನಾದವನು ಭಗವಂತ ಅಂತ ತಿಳಿದಿದ್ದೇವೆ. ಇನ್ನು ಇದರ ಮುಂದೆ ಈ ಸೂತ್ರ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತನ್ನುವಂತಹ ಸೂತ್ರ. ಇಲ್ಲಿ ಮುಖ್ಯವಾಗಿ ಏನು ಯಾವುದಕ್ಕಾಗಿ ಸೂತ್ರ ಪ್ರಾರಂಭವಾಗಿದೆ ಅಂತಂದ್ರೆ, ಮೊದಲನೇ ಸೂತ್ರದಲ್ಲಿ ಆತ್ಮಶಬ್ದವಿದ್ದದ್ದರಿಂದಾಗಿ ದ್ಯೂ ಭೂ ಇವುಗಳಿಗೆ ಆಶ್ರಯನಾದವನು ಭಗವಂತ ಅಂತ ಮಾಡ್ತಾ ಇದ್ದೀರಾ. ಆ ಆತ್ಮಶಬ್ದ ಇದು ಅಮುಖ್ಯ ಅಂತ ಯಾಕಾಗಬಾರದು? ಜೀವನನ್ನು ಹೇಳಿಕೊಡುತ್ತೆ ಆತ್ಮಶಬ್ದ ಅಂದ ಮೇಲೆ ಆ ಆತ್ಮಶಬ್ದ ಇದ್ದದ್ದರಿಂದಾಗಿ ದಿವ್ವಾಧ್ಯಾಯತನಾದವನು ಭಗವಂತನೇ ಅಂತ ಹೇಗೆ ಹೇಳೋದು? ಅಮುಖ್ಯವಾಗಬಹುದಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಆ ಶಂಕೆ ಪರಿಹಾರ ಮಾಡೋದಕ್ಕಾಗಿ ಈ ಸೂತ್ರ ಪ್ರಾರಂಭವಾಗಿದೆ. ಓಂ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಓಂ ಅಂತನ್ನುವ ಸೂತ್ರ. ಹಿಂದಿಂದು ದಿವ್ವಾಧ್ಯಾಯತನಂ ಅಂತನೋ ಶಬ್ದವನ್ನು ಇಟ್ಕೊಳ್ಬೇಕು. ದಿವ್ವಾಧ್ಯಾಯತನಂ ನ ವಿಷ್ಣೋ ಅನ್ಯಃ ಕಿಂತು ವಿಷ್ಣುರೇವ. ದ್ಯು ಭೂ ಇತ್ಯಾದಿಗಳಿಗೆ ಆಶ್ರಯನಾದವನು ನ ವಿಷ್ಣೋ ಅನ್ಯಃ ಭಗವಂತನನ್ನು ಬಿಟ್ಟು ಬೇರೆಯವರು ಅಂದ್ರೆ ಜೀವಾದಿಗಳು ಸರ್ವಥಾ ಅವರು ದಿವ್ವಾಧ್ಯಾಯತನರಲ್ಲ. ಕಿಂತು ವಿಷ್ಣುರೇವ ಭಗವಂತನೇ ದಿವ್ವಾಧ್ಯಾಯತನಾದವನು. ಯಾಕೆ ಜೀವ ಅಲ್ಲ? ಅಮುಖ್ಯವಾಗಿ ಆತ್ಮಶಬ್ದ ಇದು ಜೀವಾದಿಗಳನ್ನು ಹೇಳುತ್ತಲ್ವಾ ಅಂತ ಪ್ರಶ್ನೆ ಮಾಡಿದರೆ
ಹೇಳೋದಿಲ್ಲ. ಯಾಕೆಂದ್ರೆ ಮುಕ್ತೋಪಸೃಪ್ಯ ವ್ಯಪದೇಶಾತ್. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತಾರೆ ಅಲ್ಲಿ ಮೊದಲಿಗೆ ಶಬ್ದ ವ್ಯವಸ್ಥೆಯನ್ನು ಮಾಡ್ಬೇಕು ನಾವು, ಅರ್ಥವನ್ನು. ಆಮೇಲೆ ಇಲ್ಲಿ ಸೂತ್ರದಲ್ಲಿ ಇದ್ದಿದ್ದು ಮುಕ್ತ ಉಪಸೃಪ್ಯ, ಮೂರು ಅಂಶ ಇದೆ ಇಲ್ಲಿ. ಮುಕ್ತ, ಉಪಸೃಪ್ಯ, ವ್ಯಪದೇಶ. ಮುಕ್ತೋಪಸೃಪ್ಯ ಅಂತೇನಿದೆ ಅಲ್ಲಿ ಮುಕ್ತೋಪಸೃಪ್ಯ ಅಂತ ಶಬ್ದ ಸೂತ್ರದಲ್ಲಿ ಇದ್ದರೂ ಕೂಡ ಅದರ ಜೊತೆಗೆ ನಾವು ತ್ವ ಅಂತನೋ ಶಬ್ದವನ್ನು ಹೆಚ್ಚಿಟ್ಟುಕೊಳ್ಬೇಕು. ಅಂದ್ರೆ ಮುಕ್ತೋಪಸೃಪ್ಯತ್ವ, ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತನೋಲ್ಲಿ ಮಧ್ಯದಲ್ಲಿ ತ್ವ ಅಂತನೋ ಶಬ್ದವನ್ನು ಜೋಡಿಸಿಕೊಂಡು ಮುಕ್ತೋಪಸೃಪ್ಯತ್ವ ವ್ಯಪದೇಶಾತ್ ಅಂತ ಮಾಡಬೇಕು. ಇದನ್ನೇ ಭಾವಪ್ರಧಾನ ಅಂತಂತಾರೆ. ಏನು ಭಾವಪ್ರಧಾನ ಅಂತಂದ್ರೆ, ಭಾವ ಅಂತಂದ್ರೆ ಧರ್ಮ ಅಂತ ಅರ್ಥ. ಭಾವಪ್ರಧಾನ ಅಂದ್ರೆ ಧರ್ಮವೇ ತೋರಲಿ ಪ್ರಧಾನವಾಗಿ. ಈ ಸೂತ್ರವನ್ನು ಸುಮಾರು ಕಡೆಗೆ ಉದಾಹರಣೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಇದೊಂದು ಮುಖ್ಯವಾಗಿದು, ಇನ್ನ ಕೆಲವೊಂದು ತಗೊಂತಾರೆ. ಅಂದ್ರೆ ಯಾವ ಅರ್ಥದಲ್ಲಿ ಅಂತಂದ್ರೆ, ಉದಾಹರಣೆಗೆ ನೇಹನ ನಾಸ್ತಿ ಕಿಂಚನ ಅಂತನ್ನುವಂತ ಶ್ರುತಿ ನಾವು ಪ್ರಸಿದ್ಧವಾದ ಶ್ರುತಿ ಕೇಳ್ತೇವೆ. ಜಗತ್ತೆಲ್ಲವೂ ಮಿಥ್ಯಾಭೂತ ಅಂತನ್ನೋದಕ್ಕೆ ಅವ್ರು ಬಳಸ್ಕೊಳ್ತಾರೆ. ನಾವು ಭಗವಂತನ ಗುಣಕ್ರಿಯಾದಿ ಅವಯವದಲ್ಲಿ ಭೇದ ಇಲ್ಲ ಅಂತನ್ನುವ ಅರ್ಥದಲ್ಲಿ ಈ ಶ್ರುತಿಯನ್ನು ವ್ಯಾಖ್ಯಾನ ಮಾಡ್ತೇವೆ. ಅಲ್ಲಿ ಗುರುಪ್ರಸನ್ನದಲ್ಲಿ ನಮಗೆ ಈ ಕಾಟಕದಲ್ಲಿ ಬಂದಿದೆ ಆ ವಾಕ್ಯ ವಿಚಾರಗಳು. ಹಾಗಾಗಿ ಅಲ್ಲಿ ಭಾವಪ್ರಧಾನ ಅಂತ ಒಂದು ಪಕ್ಷವನ್ನು ಮಾಡ್ಕೊಳ್ತೇವೆ. ಭವಿತೃ ಪ್ರಧಾನ, ಭಾವಪ್ರಧಾನ ಅಂತ ಎರಡು ಪಕ್ಷ. ಭವಿತೃ ಪ್ರಧಾನ ಅಂದ್ರೆ ಅರ್ಥವೇನಂತಂದ್ರೆ ಧರ್ಮಿ ತೋರಲಿ ಅಂತನೋದು, ಇದು ಭವಿತೃ ಪ್ರಧಾನ. ಭಾವಪ್ರಧಾನ ಅಂದ್ರೆ ಧರ್ಮ ತೋರಲಿ ಅಂತ ನನ್ನ ಉದ್ದೇಶವಿದ್ರೆ ಅದು ಭಾವಪ್ರಧಾನ. ಹಾಗಾಗಿ ನಾನಾ ಅಂತ ನೇಹ ನಾನಾ ಅಂತನೋ, ನಾನಾ ಅಂತನೋ ಶಬ್ದಕ್ಕೆ ನಾನಾತ್ವ ಅಂತರ್ಥ, ಅಂದ್ರೆ ಭೇದ ಅಂತರ್ಥ. ಹಾಗೆ ಮುಕ್ತೋಪಸೃಪ್ಯ ಆ ಶ್ರುತಿ ವ್ಯಾಖ್ಯಾನ ಮಾಡುವಾಗಲೂ ಈ ಸೂತ್ರವನ್ನೇ ಉದಾಹರಣೆ ಕೊಡ್ತಾರೆ. ಸೂತ್ರಕಾರರು ಹೇಳಿದ್ದು ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತ ಇದ್ದರೂ ಕೂಡ ಅಲ್ಲಿ ಮುಕ್ತೋಪಸೃಪ್ಯತ್ವ ಅಂತ ಮಾಡಿಕೊಂಡು ಧರ್ಮ ಪ್ರಧಾನವಾಗಿ ಮಾಡಬೇಕು. ಸೊ ಏನಾಯ್ತು ಈಗ, ಮುಕ್ತೋಪಸೃಪ್ಯತ್ವ ವ್ಯಪದೇಶಾತ್ ಅಂತ ಆಯ್ತು. ಮುಕ್ತೋಪಸೃಪ್ಯತ್ವ ವ್ಯಪದೇಶಾತ್ ಅಂದ್ರೆ ಅರ್ಥವೇನು ಅಂತಂದ್ರೆ, ಮುಂದೆ ಇಲ್ಲಿ ಬರೀತಾರೆ, ಭಾವಪ್ರಧಾನೋಯಂ ದುರ್ವಾಧ್ಯಾಯತನಸ್ಯ ವಸ್ತುನಃ. ಯಾರು ದ್ಯೂ ಭೂ ಇತ್ಯಾದಿಗಳಿಗೆ ಆಶ್ರಯವಾದಂತಹ ವಸ್ತು ಇದ್ದಾರೋ ಅವ್ರು ಯಾರು ಅಂದ್ರೆ ಅಮೃತಶೇಷ ಸೇತು ಇತಿ. ಅಂದ್ರೆ ಅಮೃತಶೇಷ ಸೇತು ಅಂತನೂ ಇದೇ ನಾವೇನ್ ಹಿಂದಿನ ಸೂತ್ರದ ವಿಚಾರ ಮಾಡುವಾಗ ಒಂದು ಶ್ರುತಿ ಕೊಟ್ಟರು, ಮುಂಡಕೋಪನಿಷತ್ತಿದ್ದು. ಅದರ ಮುಂದಿನ ವಾಕ್ಯ ಇದು, ಯಸ್ಮಿಂದ್ಯೋ ಪೃಥಿವೀ ಚಾಂತರಿಕ್ಷ ಮೋತಂ ಮನಸ್ಸಹ ಪ್ರಾಣೈಶ್ಚ ಸರ್ವೈಃ ತಮೈವೇಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತು ಅಂತ ಮುಂದೆ ಬರುವಂತಹ ಭಾಗ ಅಮೃತಶೇಷ ಸೇತು ಅಂತ ನೋಡು. ಇಲ್ಲೇನ್ ಹೇಳಿದ್ದಾರೆ ಅಮೃತಶೇಷ ಸೇತು ಅಂತಂದ್ರೆ ಮುಕ್ತ ಪ್ರಾಪ್ಯತ್ವ ವಚನ, ಮುಕ್ತ ಪ್ರಾಪ್ಯತ್ವವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅಮೃತಶೇಷ ಸೇತು ಅಲ್ಲಿ ಅಮೃತ ಅಂತ ಅನ್ನುವ ಶಬ್ದಕ್ಕೆ ಅರ್ಥವೇನಂದ್ರೆ ಮುಕ್ತೋಪಸೃಪ್ಯತ್ವ ಅಂತ ಅಭಿಪ್ರಾಯ. ಮೊದಲಿಗೆ ಮುಕ್ತೋಪಸೃಪ್ಯತ್ವ ಅಂದ್ರೆ ಏನು ಅಂದರೆ, ಅದಕ್ಕೆ ಇದರಲ್ಲಿ ರಾಯರು ತಂತ್ರದೀಪಿಕಾದಲ್ಲಿ ಹೇಳುವಂತೆ ಪ್ರಾಪ್ಯಾಂತರ ಶೂನ್ಯತ್ವೇ ಸತಿ ಪ್ರಾಪ್ಯತ್ವಂ ಅಂತಂತಾರೆ. ಅಂದರೆ ಪ್ರಾಪ್ಯ ಅಂದ್ರೆ ಹೊಂದೋದು, ಎಂಡ್ ಅಂದ್ರೆ ನಾವು ಹೊಂದೋದು ಏನಿದೆಯೋ ಅದು ಪ್ರಾಪ್ಯ. ನಾನು ನರಕಕ್ಕೆ ಹೋಗ್ತೇನೆ, ನನಗೆ ಪ್ರಾಪ್ಯವಾದದ್ದು ನರಕ, ನನಗೆ ಪ್ರಾಪ್ಯವಾದದ್ದು ಅಂದಂತ ಬಸ್ಸು, ನನಗೆ ಪ್ರಾಪ್ಯವಾದದ್ದು ಸ್ವರ್ಗ, ನನಗೆ ಪ್ರಾಪ್ಯವಾದದ್ದು ಮೋಕ್ಷ. ಈಗ ನಾವೇನು ಹೊಂದುತ್ತೇವೆ ಅದು ಪ್ರಾಪ್ಯ, ಹೌದಾ? ಹಾಗೆ ಪ್ರಾಪ್ಯಾಂತರ ಶೂನ್ಯತ್ವೇ ಸತಿ, ಬೇರೆ ಯಾರೂ ಗತಿ ಇಲ್ಲ ನಮಗೆ. ಪ್ರಾಪ್ಯಾಂತರ ಶೂನ್ಯತ್ವೇ ಸತಿ, ಬೇರೆ ಯಾವುದೂ ಪ್ರಾಪ್ಯವಾದದ್ದಿಲ್ಲದೇನೆ ಭಗವಂತನೇ ನಮಗೆ ಪ್ರಾಪ್ಯ. ಸೊ ಇದು ಮುಕ್ತೋಪಸೃಪ್ಯ.
ಇದನ್ನು ಶ್ರುತಿಯಲ್ಲಿ ಅಮೃತ ಶೇಷ ಸೇತು ಅಂತನ್ನುವುದರಲ್ಲಿ ಇರುವ ಅಮೃತ ಶಬ್ದದಿಂದಾಗಿ ಹೇಳ್ತಾ ಇದ್ದಾರೆ. ಇದು ಮುಕ್ತೋಪಸೃಪ್ಯತ್ವ ವ್ಯಪದೇಶ, ಅಂದ್ರೆ ಮುಕ್ತರಿಂದ ಉಪಸೃಪ್ಯನಾದವನು, ಅಂದ್ರೆ ಮುಕ್ತರಾದಂತಹ ಯಾರು ಯಾರು ಮುಕ್ತಿಯೋಗ್ಯರಾದಂತಹ ಜೀವರಿದ್ದಾರೋ ಅವರಿಂದ ಪ್ರಾಪ್ಯನಾಗುವನು ಯಾರು? ಭಗವಂತ. ಆದ್ದರಿಂದಾಗಿ ಮುಕ್ತೋಪಸೃಪ್ಯತ್ವ ಧರ್ಮ ಯಾರ ಧರ್ಮ? ಇದು ಜೀವನ ಧರ್ಮ ಅಲ್ಲ, ಅಥವಾ ಇನ್ಯಾರೋ ಪ್ರಕೃತಿ ಇವುಗಳ ಧರ್ಮವಲ್ಲ, ಇದು ಭಗವಂತನ ಧರ್ಮ. ಇದನ್ನು ಅಮೃತಶೇಷ ಸೇತು ಅಂತನ್ನುವಂತಹ ಶ್ರುತಿಖಂಡದಲ್ಲಿ ಉಪದೇಶ ಮಾಡಿದ್ದಾರೆ. ಈ ಧರ್ಮ ಮುಕ್ತ ಪ್ರಾಪ್ಯತ್ವ ವಚನಾತ್ ತಸ್ಯ ಚ ಅನ್ಯತ್ರ ಯೋಗ. ಬೇಕಾಗತ್ತೆ, ಒಂದ್ ನಿಮಿಷ. ಇವಾಗ ಸರಿ ಇದೆಯಾ? ಹರೇ ನಮಃ. ಆಚಾರ್ಯ ಸರಿ ಇದೆ ಆಚಾರ್ಯ. ಈ ಮುಕ್ತೋಪಸೃತ್ಯತ್ವ ಮುಕ್ತ ಪ್ರಾಪ್ಯತ್ವ ಅಂತ ಏನು ಧರ್ಮವಿದೆಯೋ ಇದು ಭಗವಂತನಿಗೆ ಬಿಟ್ಟು ಇನ್ಯಾರಿಗೆ ಸಂಭವಿಸತ್ತೆ? ಯಾರು ಮೋಕ್ಷಕ್ಕೆ ಮುಕ್ತರಾಗಬೇಕಾಗಿದ್ದಾರೆ ಅವರು ಬೇರೆ ಯಾವುದೋ ದೇವತೆಗಳು ಅಥವಾ ಬೇರೆ ಯಾವನೋ ಒಬ್ಬ ಜೀವ ಅಥವಾ ಪ್ರಕೃತಿ ಅದನ್ನು ಹೊಂದುತ್ತಾರ? ಅಲ್ಲ, ಮುಕ್ತರಿಂದ ಪ್ರಾಪ್ಯನಾದವನು ಭಗವಂತ. ಇದು ಭಗವಂತನ ಧರ್ಮ. ಇದು ಅಂದಮೇಲೆ ಈ ಆತ್ಮ ಶಬ್ದವನ್ನು ಹೇಳುವಾಗ ಅಲ್ಲೇ ಮುಂದೆ ಅಮೃತಶೇಷ ಸೇತು ಎಂಬುದಾಗಿ ಮುಕ್ತ ಪ್ರಾಪ್ಯತ್ವವನ್ನು ಯಾರಿಗೆ ಹೇಳಿದ್ದಾರೆ? ಭಗವಂತನಿಗೆ ಹೇಳಿದ್ದಾರೆ. ಆದ್ದರಿಂದ ಇದು ಭಗವಂತನ ಧರ್ಮ. ಇದು ಹಾಗಾಗಿ ದ್ಯೂ ಭೂ ಇವುಗಳಿಗೆ ಆಶ್ರಯನಾದವನು ದೇವರೇ ಹೊರತು ಬೇರೆಯವರಲ್ಲ ಅಂತನ್ನೋದಕ್ಕೆ ಮೊದಲನೇ ಸೂತ್ರದಲ್ಲಿ ಸ್ವಶಬ್ದ ಅಂತಂದಿದ್ರು. ಈ ಸೂತ್ರದಲ್ಲಿ ಮುಕ್ತೋಪಸೃಪ್ಯತ್ವ ಎನ್ನುವ ಲಿಂಗ ಯುಕ್ತಿ ಇದನ್ನು ಕೊಟ್ಟು ಹಾಗಾಗಿ ಅದಕ್ಕೆ ಆಶ್ರಯನಾದವನು ಭಗವಂತನೇ ಅಂತ ಸಮರ್ಥನೆ ಮಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಪ್ರತಿಯೊಂದು ಸೂತ್ರದಲ್ಲೂ ಪ್ರಶ್ನೆ ಬರುವಂತೆ ಸೂತ್ರಕಾರರು ವೇದವ್ಯಾಸ ದೇವರು ಸೂತ್ರದಲ್ಲಿ ಮುಕ್ತೋಪಸೃಪ್ಯ ಅಂತ ಯಾಕೆ ಹೇಳಿದ್ರು? ಶ್ರುತಿಗೆ ಅನುಗುಣವಾಗಿ ನಾವು ಸೂತ್ರಕಾರರು ಶಬ್ದವನ್ನು ಪ್ರಯೋಗ ಮಾಡಬೇಕು. ಶ್ರುತಿ ಏನಿದೆ? ಅಮೃತಶೇಷ ಸೇತು ಅಂತಿದೆ, ಅಂದ್ರೆ ಅಮೃತ ಶಬ್ದವಿದೆ. ಅಂದಮೇಲೆ ಅಮೃತಸ್ಯ ಸೇತು ಅಂತಿದೆ. ಸೇತು ಅಂತಂದ್ರೆ ಬ್ರಿಡ್ಜ್ ಅಂತ ಅಭಿಪ್ರಾಯ, ಅಂದ್ರೆ ಶಬ್ದಾರ್ಥ. ಈ ರಾಮ ಸೇತು ಅಂತ ಕರಿತೇವಲ್ವಾ, ಸೇತು ಅಂದ್ರೆ ಏನು? ರಾಮನಿಂದ ಕಟ್ಟಿದ ಬ್ರಿಡ್ಜ್ ಅಂತ ಅಷ್ಟು ಅಭಿಪ್ರಾಯ. ಹಾಗೆ ಮುಕ್ತನಾದವನಿಗೆ ತಾನು ಹೊಂದಬೇಕು, ಅದಕ್ಕೆ ಬ್ರಿಡ್ಜ್ ಬೇಕಲ್ವಾ? ಏನ್ ಬ್ರಿಡ್ಜು? ಎಲ್ಲಿ ಹೊಂದಬೇಕು? ನಾವು ಮೋಕ್ಷಕ್ಕೆ ಹೋಗಬೇಕಂದ್ರೆ ಭಗವಂತನ ಪಾದವನ್ನು ಹಿಡಿಬೇಕು. ಅದನ್ನು ಹೇಳುವಾಗ ಅಮೃತಸ್ಯ ಸೇತು ಅಂತ ಶಬ್ದವಿದೆ ಶ್ರುತಿಯಲ್ಲಿ. ಅಂದ ಮೇಲೆ ಅಮೃತ ಸೇತುತ್ವ ವ್ಯಪದೇಶ ಅಂತ ಹೇಳಬೇಕಾಗಿತ್ತು ಸೂತ್ರಕಾರರು. ಶ್ರುತಿಯಲ್ಲಿರುವ ಶಬ್ದವನ್ನೇ ಇಟ್ಟು ಸೂತ್ರಕಾರರು ಸೂತ್ರವನ್ನು ಪ್ರಯೋಗ ಮಾಡಬೇಕು, ಶಬ್ದವನ್ನು. ಯಾಕೆ ಮತ್ತೆ ಹಾಗಾದ್ರೆ ವ್ಯತ್ಯಾಸ ಮಾಡಿದರು ಅಂದ್ರೆ ಇಷ್ಟೇ ಅಭಿಪ್ರಾಯ. ಅಮೃತಸ್ಯ ಸೇತು ಅಂತ ಏನು ಶ್ರುತಿಯಲ್ಲಿ ಶಬ್ದವಿದೆಯೇ ಅದರ ಅರ್ಥಾನುವಾದವನ್ನು ಮಾಡಬೇಕು ಅಂತ ಅನ್ನೋದಕ್ಕಾಗಿ ತದರ್ಥಾನುವಾದ ಅಭಿಪ್ರಾಯವನ್ನು ಇಟ್ಟುಕೊಂಡು ಮುಕ್ತೋಪಸೃಪ್ಯ ಅಂತನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದಾಗಿ ಏನು ತೊಂದರೆ ಇಲ್ಲ. ಆಯ್ತಲ್ಲ? ಇದು ಅಮೃತಸ್ಯ ಸೇತು ಅದೇ ಶಬ್ದಾರ್ಥವನ್ನು ತಿಳಿಸಿಕೊಂಡು ಶಬ್ದ ಪ್ರಯೋಗವನ್ನು ಮಾಡಬೇಕು ಅಂತ ಅನ್ನೋದಕ್ಕಾಗಿ ವೇದವ್ಯಾಸ ದೇವರು ಮುಕ್ತೋಪಸೃಪ್ಯ ವ್ಯಪದೇಶ ಅಂತ ಮಾಡಿದ್ರು. ಮತ್ತೆ ಅಲ್ಲಿ ನಾವು ಒಂದು ಭಾವಪ್ರಧಾನ ಒಂದು ಧರ್ಮವಾಚಕವಾದ ತ್ವ ಅಂತನ್ನುವ ಶಬ್ದವನ್ನು ಇಟ್ಟುಕೊಂಡು ಮುಕ್ತೋಪಸೃಪ್ಯತ್ವ ವ್ಯಪದೇಶ ಅಂತ ಮಾಡಿದ್ದೇವೆ, ಮಾಡಿಕೊಳ್ಳಬೇಕು. ಇಲ್ಲಿ ಇನ್ನೊಂದು ಸ್ಪಷ್ಟತ ಏನಂದ್ರೆ, ತ್ವ ಅಂತ ಹೇಳಿದ್ದಕ್ಕೆ ಇದು ಧರ್ಮ ಅಂತ ಅಂದ್ರೆ, ಉದಾಹರಣೆಗೆ ಘಟತ್ವ ಅಂತಂತೆ. ಘಟ ಅಂದ್ರೆ ಪದಾರ್ಥ, ಘಟತ್ವ ಅಂದ್ರೆ ಅದರಲ್ಲಿರುವ ಧರ್ಮ. ಹಾಗೆ ಮುಕ್ತೋಪಸೃಪ್ಯ ಅದರ ಜೊತೆಗೆ ತ್ವ ಅಂತ ಸೇರಿಸಿದ್ರೆ ಧರ್ಮ ಅಂತ ಆಗತ್ತೆ. ಅದೇ ತರಹ ತ ಅಂತ ಅನ್ನುವ ಶಬ್ದವನ್ನು ಸೇರಿಸಿದ್ರು ಅಂದ್ರೆ ಮುಕ್ತೋಪಸೃಪ್ಯತ
ಅಂತ ತಾ ಅಂತ ಅನ್ನೋ ಶಬ್ದವನ್ನು ಸೇರಿಸಿದ್ರು ಅದು ಧರ್ಮವನ್ನು ತಿಳಿಸ್ಕೊಡತ್ತೆ. ಸುಮ್ನೆ ಇದು ಸ್ಪಷ್ಟಕ್ಕಾಗಿ ಹೇಳಿದೆ. ಎಲ್ಲೇ ಇರಲಿ ಸ್ವ ಶಬ್ದ ಹಾಗೂ ತಾ ಅಂತನೋ ಶಬ್ದ ಇದು ಕೊನೆಗಿದ್ದಾಗ ಅವಾಗ ಆ ಶಬ್ದ ಸ್ವರೂಪ ಏನನ್ನ ಹೇಳ್ಕೊಡತ್ತೆ ಅಂದ್ರೆ ಒಂದು ಧರ್ಮವನ್ನು ಹೇಳ್ಕೊಡತ್ತೆ. ಹಾಗೆ ಇಲ್ಲಿ ಮುಕ್ತೋಪಸೃಪ್ಯತ್ವ ಅಂತ ಅನ್ನೋದು ಇದು ಭಗವಂತನ ಧರ್ಮ. ಆ ಧರ್ಮವನ್ನು ಹೇಳಿಕೊಡೋದಕ್ಕಾಗಿ ಆ ಶಬ್ದವಿದೆ. ಇಷ್ಟು ಈ ಸಂಕ್ಷೇಪವಾದ ಈ ಸೂತ್ರದ ಸಾರಾಂಶ. ಇನ್ನ ಇದರ ಮುಂದಿನ ಸೂತ್ರ ಓಂ ನಾನುಮಾನ ಮತತ್ ಶಬ್ದಾತ್ ಓಂ. ಓಂ ನಾನು ಓಂ ನಾನುಮಾನಮದಃ ಶಬ್ದಾತ್ ಓಂ. ಈ ಸೂತ್ರ ಯಾಕೆ ಪ್ರಾರಂಭ ಆಗತ್ತೆ ಅಂತಂದ್ರೆ ಪೂರ್ವ ಪಕ್ಷ ಏನಂತಂದ್ರೆ ಸ್ವಶಬ್ದಾತ್ ಮುಕ್ತೋಪಸೃಪ್ತ ವ್ಯಪದೇಶಾತ್ ಅಂದ್ರೆ ಆತ್ಮ ಶಬ್ದವಿದೆ ಹಾಗೂ ಮುಕ್ತೋಪಸೃಪ್ಯತ್ವ ಅಮೃತಸ್ಯ ಸೇತು ಅಂತಿದೆ. ಹಾಗಾಗಿ ಯು ಭೂ ಇವುಗಳಿಗೆ ಆಶ್ರಯನಾದವನು ಭಗವಂತನೇ ಅಂತ ಸಮರ್ಥನೆ ಮಾಡಿ ಕೊಟ್ರಿ. ಆದರೆ ಪ್ರಕೃತಿ ಅಂದ್ರೆ ಜಗತ್ತಿಗೆ ಕಾರಣವಾದ ಮೂಲ ಪ್ರಕೃತಿ ಅದು ಆಕಾಶ ಏವ ತದೋತಂಚ ಪ್ರೋತಂಚ ಅಂತ ವಾಕ್ಯದಲ್ಲಿ ಸೂಚನೆ ಮಾಡಿದಂತೆ ಪ್ರಕೃತಿ ಪ್ರಧಾನ, ಇದು ಆಶ್ರಯವಾದದ್ದು ಮುಖ್ಯವಾಗಿ. ಹಾಗಾಗಿ ಅದೇ ಜೂ ಭೂ ಇವುಗಳಿಗೆ ಆಶ್ರಯ ಅಂತ ಹೇಳೋಣ ಅಂತಾಗಲಿ, ಅಥವಾ ಬಹುಧಾ ವಿಜಾಯತೆ ಇತ್ಯಾದಿ ಶ್ರುತಿಯಲ್ಲಿ ಸೂಚನೆ ಮಾಡಿದೆ ಯಾವ ಜೀವ ಇದ್ದಾನೋ ಆ ಜೀವನೇ ಜೂ ಭೂ ಇವುಗಳಿಗೆ ಆಶ್ರಯ ಅಂತ ಹೇಳೋಣ. ಹೇಗೆ ಆತ್ಮ ಶಬ್ದವಿದೆ, ಮುಕ್ತೋಪಸೃಪ್ಯತ್ವ ಧರ್ಮವಿದೆ, ಹಾಗಾಗಿ ಭಗವಂತ ಅಂತ ಮಾಡ್ತೀರಾ. ಹಾಗೆ ಜೀವ ಅಥವಾ ಪ್ರಕೃತಿ ಅಂತ ಅನ್ನೋದಕ್ಕೂ ನಮಗೆ ಯುಕ್ತಿ ಇದೆ. ಹಾಗಾಗಿ ಜೀವ ಅಥವಾ ಪ್ರಕೃತಿ ಇದು ನಮಗೆ ಏನಾಗಲಿ ದ್ಯೂ ಭೂ ಇತ್ಯಾದಿ ಲೋಕಗಳಿಗೆ ಆಶ್ರಯ ಅಂತ ಆಗಲಿ. ಬಹುದಾ ವಿಜಾಯತೆ ಅಂದರೆ ಜಾಯಮಾನತ್ವ ಅಂತ ಅನ್ನುವ ಜೀವನ ಲಿಂಗ ಇದು. ಹೀಗೆ ಜೀವ ಪ್ರಕೃತಿ ಇವುಗಳನ್ನೇ ನಾವು ಆಶ್ರಯ ಅಂತ ಹೇಳೋಣ ಅಂತ ಪೂರ್ವ ಪಕ್ಷ ಬಂದರೆ ಅದಕ್ಕೆ ಸೂತ್ರ ಓಂ ನಾನುಮಾನ ಮತತ್ ಶಬ್ದಾತ್ ಓಂ. ಇಲ್ಲಿ ಈ ಸೂತ್ರದಲ್ಲಿ ಮೂರಂಶ ಇದೆ. ಒಂದು ನ, ಇನ್ನೊಂದು ಅನುಮಾನಂ, ಆಮೇಲೆ ಅತತ್ ಶಬ್ದ. ಇಲ್ಲಿ ಅತತ್ ಶಬ್ದ ಅಂತ ಅನ್ನೋದಕ್ಕೆ ಸುಧಾದಲ್ಲಿ ವ್ಯಾಖ್ಯಾನ ಮಾಡುವಾಗ 3-4 ರೀತಿಯಾಗಿ ಈ ಶಬ್ದ ಪ್ರಯೋಗ ಮಾಡಿದ್ದು ಸರಿಯಲ್ಲ ಅಂತ ಪ್ರಶ್ನೆ ಬರುತ್ತೆ. ಅತತ್ ಶಬ್ದ ಅಂತ ಪ್ರಯೋಗ ಮಾಡೋದಕ್ಕೆ ಸಾಧ್ಯವಿಲ್ಲ, ಸಮಾಸ ಮಾಡೋದಕ್ಕೆ ಸಮಸ್ಯೆ ಬರುತ್ತೆ, ಅದಕ್ಕೆ ಹೇಗೆ ಮಾಡಬೇಕು ಅಂತ ಪೂರ್ವ ಪಕ್ಷ ಮಾಡಿಕೊಂಡು 4 ರೀತಿಯಾಗಿ ಸಮಾಧಾನವನ್ನು ಕೊಟ್ಟು ಆ ಪ್ರಯೋಗ ಸರಿಯಾದ ಪ್ರಯೋಗ ಅಂತ ಸೂಚನೆ ಮಾಡ್ತಾರೆ. ಇಲ್ಲಿ ಅದು ಶಬ್ದ ಸಾಧುತ್ವ ವಿಚಾರ. ಹಾಗಾಗಿ ಅತತ್ ಶಬ್ದ. ಅನುಮಾನ ಅಂತನೋ ಶಬ್ದಕ್ಕೆ 2 ರೀತಿಯಾಗಿ ವ್ಯವಸ್ಥೆ. ಅನುಮಾನ ಅಂತಂದ್ರೆ ಅನುಮೀಯತೆ ಇತ್ಯನುಮಾನ ಅಂದ್ರೆ ಅನುಮಾನ ವಿಷಯ ಅಂತ ಅಭಿಪ್ರಾಯದಲ್ಲಿ ಅನುಮಾನ ಅಂತ ಶಬ್ದ ಇಟ್ಟಿದ್ದಾರೆ. ಇದು ಒಂದು. ಅನುಮಾನ ಅಂದ್ರೆ ಅನುಮಾನ ಅಂತ ಇಟ್ಕೊಳ್ಳೋದು, ಅಂದ್ರೆ ಅನುಮಾನ ಶಬ್ದವನ್ನೇ ಇಟ್ಟುಕೊಂಡು ವ್ಯಾಖ್ಯಾನ ಮಾಡೋದಾದ್ರೆ ಅನುಮೀಯತೆ ಅನುಮಾನದಿಂದ ತೋರಿದದ್ದು ಅಂತರ್ಥ. ಅಥವಾ ಹೀಗೆ ಅನುಮಾನ ಅಂತನೋ ಶಬ್ದ ಇಟ್ಟುಕೊಳ್ಳದೇನೆ ಆನುಮಾನಂ ಅಂತ ಮಾಡ್ಕೊಳ್ಳೋದು. 2 ರೀತಿಯಾಗಿ. ಅನುಮಾನ ಅಂದ್ರೆ ಅನುಮಾನ ಅಂತ ಶಬ್ದವೇ ಇಟ್ಟುಕೊಂಡು ಅನುಮೀಯತೆ ಇತ್ಯನುಮಾನಂ ಅನುಮಾನದಿಂದ ತೋರಿದ್ದು ಅಂತನೋ ಅರ್ಥದಲ್ಲಿ ಅನುಮಾನ ಅಂತ ಮಾಡಿದ್ದು. ಅಥವಾ ಆನುಮಾನಂ ಇತಿವಾ ಶಬ್ದವನ್ನೇ ಅನುಮಾನ ಇದ್ದಿದ್ದು ಆನುಮಾನ ಹ್ರಸ್ವ ಇತ್ತು ಅದನ್ನು ದೀರ್ಘ ಮಾಡಿ ಆನುಮಾನ ಅಂತ ಮಾಡ್ಕೊಳ್ಳೋದು. ಹೀಗೆ ಶಬ್ದದ 2 ರೀತಿಯಾಗಿ ಯೋಚನೆ ಮಾಡಬಹುದು. ಅರ್ಥವೇನು? ಅನುಮಾನ ಅಂತ ಇಟ್ಕೊಂಡಾಗ್ಲಿ ಅಥವಾ ಅನುಮಾನ ಅಂತ ಇಟ್ಕೊಂಡಾಗ್ಲ ಆ ಪಕ್ಷದಲ್ಲಿ ಅರ್ಥವೇನಾಗತ್ತೆ ಅಂತಂದ್ರೆ ಅನುಮಾನ ಸಿದ್ಧ ಪ್ರಾಮಾಣ್ಯಯುತ ಪಾಶುಪತಾದ್ಯಾಗಮೈಹಿ. ಏನು? ಅನುಮಾನದಿಂದ ಸಿದ್ಧವಾದ
ಯಾವ ಪ್ರಾಮಾಣ್ಯವಿದೆಯೋ, ಅಂದ್ರೆ ಶೈವರು ಪಾಶುಪತಾಗಮಕ್ಕೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವಾಗ ಅನುಮಾನದಿಂದಾಗಿ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾರೆ. ಇನ್ನ ಸಾಂಖ್ಯರು ಅವರು ಸಾಂಖ್ಯ ಸ್ಮೃತಿಗೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವಾಗ ಅನುಮಾನದಿಂದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾರೆ. ಹಾಗಾಗಿ ರುದ್ರದೇವರೇ ಜೀವಭೂ ಇವುಗಳಿಗೆ ಆಶ್ರಯ, ಅಥವಾ ಪ್ರಕೃತಿಯೇ ಜೀವಭೂ ಇತ್ಯಾದಿಗಳಿಗೆ ಆಶ್ರಯ ಅಂತ ಹೇಳಿ ಪಾಶುಪತಾಗಮದಲ್ಲಿ ಸಾಂಖ್ಯ ಸ್ಮೃತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಹಾಗೇನಾಯ್ತು, ಅನುಮಾನ ಅಂತಂದ್ರೆ ಅನುಮಾನ ಸಿದ್ಧ ಪ್ರಾಮಾಣ್ಯಯುತ, ಅನುಮಾನದಿಂದ ಅವ್ರು ಯಾವ ಅನುಮಾನದಿಂದ ಸಾಧನೆ ಮಾಡ್ತಾರೆ ಆ ಅನುಮಾನದಿಂದ ಸಿದ್ಧವಾದ ಯಾವ ಪ್ರಾಮಾಣ್ಯವಿದೆಯೋ ಆ ಪ್ರಾಮಾಣ್ಯಯುತವಾದ ಯಾವ ಪಾಶುಪತಾಗಮ ಹಾಗೂ ಸಾಂಖ್ಯ ಸ್ಮೃತಿ ಇವುಗಳಿಂದ ಸರ್ವಾಶ್ರಯತೆಯ ಕಲ್ಪಿತಂ ರುದ್ರ ಪ್ರಧಾನಾಧಿಕಂ. ಪಾಶುಪತಾಗಮದಲ್ಲಿ ಶೈವರು ಹೇಳೋದು ಸರ್ವಾಶ್ರಯ, ಸರ್ವಲೋಕಗಳಿಗೆ ದ್ಯೂ ಭೂ ಇವೇ ಮೊದಲಾದ ಸರ್ವಲೋಕಗಳಿಗೆ ಆಶ್ರಯನಾದವನು ಯಾರು ಅಂದ್ರೆ ರುದ್ರದೇವರೇ ಅಂತ ಅವ್ರು ಪ್ರತಿಪಾದನೆ ಮಾಡ್ತಾರೆ. ಸಾಂಖ್ಯ ಸ್ಮೃತಿಯಲ್ಲಿ ಸಾಂಖ್ಯರು ಅವ್ರು ಸಮರ್ಥನೆ ಮಾಡೋದು ಸರ್ವಾಶ್ರಯವಾದದ್ದು ಯಾವುದು ಅಂತ ಕೇಳಿದ್ರೆ ಪ್ರಧಾನ, ಅಂದ್ರೆ ಮೂಲ ಪ್ರಕೃತಿ, ಇದೇ ನಮಗೆ ಜಗತ್ಕಾರಣ ಅಂತ ಹೇಳೋರು ಸಾಂಖ್ಯರು. ಹೀಗೆ ಏನು ಅನುಮಾನ ಹೇಳ್ತಾರೋ, ಅನುಮಾನ ಅಂದ್ರೆ ಅನುಮಾನ ಸಿದ್ಧವಾದ ಪ್ರಾಮಾಣ್ಯವನ್ನು ಪಡೆದ ಪಾಶುಪತಾಗಮ ಹಾಗೂ ಸಾಂಖ್ಯ ಸ್ಮೃತಿ ಇವುಗಳಿಂದಾಗಿ ಕಲ್ಪನೆ ಮಾಡಿದ ರುದ್ರದೇವರೇ ಅಥವಾ ಪ್ರಧಾನವೇ ಇದು ದ್ಯೂಭೂ ಇವುಗಳಿಗೆ ಆಶ್ರಯ ಎಂದು ಏನು ಕಲ್ಪನೆ ಮಾಡ್ತಾರೋ ಅದು ನ ಅನುಮಾನಂ ನ. ಆ ಪ್ರಧಾನ ಹಾಗೂ ರುದ್ರ ಜೀವಾದಿಗಳು ಜೀವನನ್ನು ಮುಂದಿನ ಸೂತ್ರ ವಿಚಾರ ಮಾಡ್ತಾರೆ, ಅದನ್ನ ಇಟ್ಕೊಂಡು ಜೀವ ಜೀವ ಅಂತ ಇದ್ದೇನೆ. ರುದ್ರ ಹಾಗೂ ಪ್ರಧಾನ ಇದು ಮುಖ್ಯವಾಗಿ ಈ ಸೂತ್ರದಲ್ಲಿ. ರುದ್ರದೇವರು ಪ್ರಧಾನ ಇವುಗಳು ನ ಅಂದ್ರೆ ಜೀವಭೂ ಇವುಗಳಿಗೆ ಆಶ್ರಯವಲ್ಲ. ಯಾಕೆ ಜೀವಭೂ ಇವುಗಳಿಗೆ? ಅಂಕ್ಯ ಸ್ಮೃತಿಯಲ್ಲಿ ಹೇಳಿದ್ದಾರೆ, ಪಾಶುಪತ ಆಗಮದಲ್ಲಿ ಹೇಳಿದ್ದಾರೆ, ಮತ್ತೆ ಆ ಆಗಮಕ್ಕೆ ಪ್ರಾಮಾಣ್ಯವನ್ನು ಅನುಮಾನದಿಂದ ಸಮರ್ಥನೆ ಮಾಡಿದ್ದಾರೆ. ಅಂದ್ಮೇಲೆ ಪ್ರಮಾಣವಾದ ಆಗಮ ಅದು. ಪ್ರಮಾಣವಾದ ಆಗಮದಲ್ಲಿ ಹೇಳಿದ ರುದ್ರದೇವರಿಗೆ ಹಾಗೂ ಪ್ರಧಾನಕ್ಕೆ ಜುವ್ವಾಧ್ಯಾಯತನತ್ವ ಜೀವಭೂ ಇತ್ಯಾದಿಗಳಿಗೆ ಆಶ್ರಯವಾಗೋದು ಎನ್ನುವುದು ಅದು ಸಮರ್ಥನೆ ಮಾಡಿದ್ಮೇಲೆ ಇಲ್ಲ ಅಂತ ಹೇಗೆ ಹೇಳೋದು? ಅಂದ್ರೆ ಅದಕ್ಕೆ ಯುಕ್ತಿ ಕೊಡೋದು ಅತಚ್ಛಬ್ದಾತ್. ಅಂದ್ರೆ ಅತಚ್ಛಬ್ದಾತ್ ಅಂದ್ರೆ ಏನರ್ಥ? ಸುಮ್ನೆ ಆ ಶಬ್ದ ವಿಚಾರವನ್ನು ಮಾಡೋದಾದ್ರೆ ತದ್ವಾಚಕ ನೋಡ್ರಿ, ತತ್ಶಬ್ದಾತ್ ಅಂದ್ರೆ ಅರ್ಥ ಏನು? ಅದನ್ನು ಪ್ರತಿಪಾದನೆ ಮಾಡುವ ಶಬ್ದ ಇದು ತತ್ಶಬ್ದ. ಅತಚ್ಛಬ್ದಾತ್ ಅಂತಂದ್ರೆ ಅವರನ್ನು ಪ್ರತಿಪಾದನೆ ಮಾಡದೇ ಇರುವುದು. ಈಗ ಸ್ವಶಬ್ದಾತ್ ಅಂದ್ರಲ್ಲ ಮೊದಲನೇ ಸೂತ್ರದಲ್ಲಿ, ಅಂದ್ರೆ ಬ್ರಹ್ಮ ಪ್ರತಿಪಾದಕವಾದ ಆತ್ಮ ಶಬ್ದವಿದೆ, ಇದು ಸ್ವಶಬ್ದ. ಹಾಗೆ ಅತಚ್ಛಬ್ದಾತ್ ಅಂದ್ರೆ ರುದ್ರದೇವರು ಅಥವಾ ಪ್ರಕೃತಿ ಇವುಗಳನ್ನು ಪ್ರತಿಪಾದನೆ ಮಾಡುವಂತಹ ಶಬ್ದ ಇಲ್ಲ. ಅಂದ್ರೆ ರುದ್ರದೇವರನ್ನು ಹೇಳೋದಾದ್ರೆ ಭಸ್ಮ ದರೋಗ್ರತ್ವ ಒಂದು ಲಿಂಗ. ಇನ್ನ ಪ್ರಕೃತಿಯನ್ನು ಹೇಳೋದಾದ್ರೆ ತ್ರಿಗುಣತ್ವ, ಸತ್ವಗುಣ, ರಜೋಗುಣ, ತಮೋಗುಣ. ಈ ತ್ರಿಗುಣತ್ವ ಇದು ಪ್ರಕೃತಿಯ ಧರ್ಮ. ಭಸ್ಮ ದರೋಗ್ರತ್ವ ಇದು ರುದ್ರದೇವರ ಧರ್ಮ. ಇತ್ಯಾದಿ ಏನು ಧರ್ಮಗಳಿದೆಯೋ ಈ ಧರ್ಮಗಳು ಕೂಡ ಭಗವತ್ಪರವಾಗಿದೆ, ಈ ಎಲ್ಲ ಧರ್ಮಗಳು. ಇನ್ನ ತತ್ಶಬ್ದವೂ ಇಲ್ಲ, ಅಂದ್ರೆ ರುದ್ರದೇವರನ್ನು ಹಾಗೂ ಪ್ರಕೃತಿಯನ್ನು ಪ್ರತಿಪಾದನೆ ಮಾಡುವಂತಹ ಶಬ್ದ ಇಲ್ಲ ಇಲ್ಲಿ. ಬ್ರಹ್ಮನನ್ನು ಪ್ರತಿಪಾದನೆ ಮಾಡುವ, ಮುಖ್ಯವಾಗಿ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುವಂತಹ ಯಾವ ಆತ್ಮಶಬ್ದವಿದೆಯೋ ಆ ಆತ್ಮಶಬ್ದವೇ ಇದೆ. ಭಸ್ಮದರೋಗ್ರತ್ವಾದಿ ತತ್ಶ್ರುತಿ ಲಿಂಗಾದ್ಯಭಾವಾತ್ ಅಂದ್ರೆ ಯಸ್ಮಿಂದ್ಯೋ ಪೃಥಿವೀ ಚಾಂತರಿಕ್ಷ ಮೋತಂ ಮನಃ ಸಹ ಪ್ರಾಣೈಶ್ಚ ಸರ್ವೈಃ ತಮೈವೇಕಂ ಜಾನತ ಆತ್ಮಾನಂ
ಅನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತು ಅಂತನ್ನುವ ಒಂದು ಪ್ರಕರಣದಲ್ಲಿ ರುದ್ರದೇವರ ಲಿಂಗ ಅಥವಾ ಪ್ರಕೃತಿಯ ಲಿಂಗ ಅಥವಾ ರುದ್ರ ಮತ್ತೆ ಪ್ರಕೃತಿ ಇವರನ್ನು ಪ್ರತಿಪಾದನೆ ಮಾಡುವ ಶ್ರುತಿ ಶಬ್ದಗಳು ಯಾವುದು ನಮಗೆ ಶ್ರುತವಾಗ್ತಾ ಇಲ್ಲ. ಕೇವಲ ಭಗವತ್ಪರವಾದ ಲಿಂಗಗಳು, ಭಗವಂತನನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು ನಮಗೆ ಶ್ರುತವಾಗ್ತಾ ಇದೆ ಈ ಶ್ರುತಿ ಭಾಗದಲ್ಲಿ. ರುದ್ರದೇವರು ಅಂತ ಹೇಳ್ಬೇಕಾಗಿದ್ರೆ ಈ ಒಂದು ಶ್ರುತಿ ಪ್ರಸಂಗದಲ್ಲಿ ಭಸ್ಮರೋಗ್ರತ್ವಾದಿ ಲಿಂಗ ಇರಬೇಕಾಗಿತ್ತು, ಅಥವಾ ಇನ್ನೇನೋ ರುದ್ರದೇವರನ್ನೇ ಪರ್ಟಿಕಲ್ ಆಗಿ ಪ್ರತಿಪಾದನೆ ಮಾಡುವ ಶಬ್ದ ಇರಬೇಕಾಗಿತ್ತು. ಪ್ರಕೃತಿಯನ್ನು ಪ್ರತಿಪಾದನೆ ಮಾಡೋದಾದ್ರೆ ತ್ರಿಗುಣತ್ವಾದಿ ಧರ್ಮಗಳು ಶ್ರುತವಾಗಬೇಕಾಗಿತ್ತು. ಆ ಯಾವ ಧರ್ಮವೂ ಇಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಇದು ಅತಕ್ ಶಬ್ದ ತಂತುನ ಶಬ್ದಕ್ಕೆ ಅಭಿಪ್ರಾಯ. ಹಾಗಾಗಿ ಅನುಮಾನವು ಅಂದ್ರೆ ಅನುಮಾನ ಸಿದ್ಧವಾದ ಪ್ರಾಮಾಣ್ಯವನ್ನು ಪಡೆದಂತಹ ಪ್ರಕೃತಿ, ರುದ್ರದೇವರು ಇತ್ಯಾದಿ ಪಡೆದಂತಹ ಆಗಮದಿಂದ ಸಿದ್ಧವಾದ ರುದ್ರ ಪ್ರಕೃತ್ಯಾದಿಗಳು ಇವುಗಳಿಗೆ ಆಶ್ರಯ ಎಂದು ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅತಚ್ಛಬ್ದಾತ್ ತದ್ವಾಚಕವಾದಂತಹ ಅವರನ್ನು ಹೇಳಿಕೊಡುವಂತಹ ಶಬ್ದಗಳು ಯಾವುದೂ ಕೂಡ ಇದರಲ್ಲಿ ಇಲ್ಲ. ಇನ್ನ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು. ಜೀವನ ಲಿಂಗ ಬಹುಧಾ ವಿಜಾಯತೆ ಇತ್ಯಾದಿಯಾಗಿ, ಆಮೇಲೆ ಲಿಂಗ ಇದ್ದದ್ದರಿಂದಾಗಿ ಜೀವನೇ ದ್ಯೂಭೂ ಇತ್ಯಾದಿಗಳಿಗೆ ಆಶ್ರಯ, ವಾಯುದೇವರು ದ್ಯೂಭೂ ಇತ್ಯಾದಿಗಳಿಗೆ ಆಶ್ರಯ ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದ್ರೆ ಅದಕ್ಕೆ ಮುಂದಿನ ಸೂತ್ರದಲ್ಲಿ ಓಂ ಪ್ರಾಣಭೃಚ್ಚ ಓಂ ಅಂತ ಹೇಳಿ ವಾಯುದೇವರು ಜೀವರಲ್ಲ. ನೋಡ್ರಿ ಇಲ್ಲಿ ಕ್ರಮ ಹೀಗೆ ತಿಳ್ಕೊಳ್ಬಹುದು ನಾವು. ಮೊದಲನೇ ಸೂತ್ರದಲ್ಲಿ ದುರ್ವಾಧ್ಯಾಯತನ ಸ್ವಶಬ್ದಾತ್ ಅಂತ ಹೇಳುವಾಗ ಅಲ್ಲಿ ಹೇಳಿದ್ದೇನು? ಭಗವಂತನೇ ಆಶ್ರಯ. ಯಾಕೆ? ಸ್ವಶಬ್ದಾತ್ ಅಂತ. ಆ ಆತ್ಮಶಬ್ದ ಅಮುಖ್ಯ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಬಂದಾಗ ಮುಕ್ತೋಪಸೃತ್ಯ ವ್ಯಪದೇಶಾತ್ ಅಂತ ಹೇಳಿ ಅಲ್ಲಿ ಒಂದು ಲಿಂಗವನ್ನು ಹೇಳಿ ಆತ್ಮಶಬ್ದ ಮುಖ್ಯವಾಗಿ ಭಗವಂತನನ್ನೇ ಹೇಳ್ಕೊಡತ್ತೆ ಅಂತ ಸಮರ್ಥನೆ ಮಾಡ್ತಾರೆ. ಆಮೇಲೆ ಈಗಿನ ನಾವು ಮಾಡಿದ ನಾನುಮಾನ ಮತಚ್ಛಬ್ದಾತ್ ಅಂತ ಸೂತ್ರದಲ್ಲಿ ಪ್ರಧಾನ ಅಥವಾ ರುದ್ರದೇವರು ಅನುಮಾನ, ಅವರನ್ನು ನಾವು ದ್ಯೂಭೂಗಳಿಗೆ ಆಶ್ರಯ ಅಂತ ಹೇಳೋಣ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಅತಚ್ಛಬ್ದಾತ್ ಅಂತ ಹೇಳಿ ರುದ್ರದೇವರನ್ನು ಪ್ರಕೃತಿಯನ್ನು ನಿರಾಕರಣೆ ಮಾಡೋದಕ್ಕಾಗಿ ಸೂತ್ರ. ಆಮೇಲೆ ಪ್ರಾಣಭೃಚ್ಚ ಓಂ ಅಂತನ್ನುವ ಮುಂದಿನ ನಾವು ಪಾಠದಲ್ಲಿ ಮಾಡುವ ಏನ್ ಸೂತ್ರವಿದೆ ಆ ಸೂತ್ರದಲ್ಲಿ ಜೀವ ಆಗಲಿ ಅಥವಾ ವಾಯುದೇವರಾಗಲಿ ಇವರು ದ್ಯೂಭೂಗಳಿಗೆ ಆಶ್ರಯರಲ್ಲ ಅಂತ ಹೇಳಿ ಅವರನ್ನು ನಿರಾಕರಣೆ ಮಾಡೋದಕ್ಕಾಗಿ ಪ್ರಾಣಭೃಚ್ಚ ಅಂತನೋ ಸೂತ್ರ. ಇಷ್ಟು ವ್ಯವಸ್ಥೆ. ಇದಾದ ಮೇಲೆ ಮುಂದಿನ ಸೂತ್ರದಲ್ಲಿ ಅಭೇದವನ್ನು ಹೇಳಿದರೆ ಅಭೇದವನ್ನು ನಿರಾಕರಣೆ ಮಾಡಿ ಭೇದವನ್ನು ಸಮರ್ಥನೆ ಮಾಡೋದಕ್ಕಾಗಿ ಭೇದ ವಿಪದೇಶ ಅಂತ ಹೇಳಿ ಸೂತ್ರ. ಇಷ್ಟು ಸೂತ್ರದ ಕ್ರಮದ ಸಂಕ್ಷೇಪವಾದ ಪ್ರತಿಪಾದನೆ ಮಾಡುವ ಆಚಾರ್ಯ. ಅತ ಶಬ್ದ ಎಲ್ಲಿಂದ ಬರ್ತಾ ಆಚಾರ್ಯ? ನಮಗ ಹಂಗ ಅರ್ಥ ಮಾಡಿ. ಅತ ಶಬ್ದ ಎಲ್ಲಿಂದ ಬರ್ತಾ ಆಚಾರ್ಯ? ಆ ವೇದ ವಾಕ್ಯದಲ್ಲಿ ಕೂಡ ಯಸ್ಮಿನ್ ದಿಹು ಪೃಥ್ವಿ ಅಂತ ಆರಂಭದಲ್ಲಿ ಅತ ಎಂಬುದು ಎಲ್ಲಿಂದ ನಾವು ಹೆಂಗ ಅರ್ಥ ಮಾಡಿ ಆಚಾರ್ಯ? ಅದನ್ನ ಎಲ್ಲಿ ಅದ ಆಚಾರ್ಯ ಅದು? ಅಲ್ಲ 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 ಅದಕ್ಕೆ ನಾನು ಮೊದಲೇ ಹೇಳಿದೆ ಅತತ್ ಶಬ್ದ ಅಂತಂದ್ರೆ ಈಗ ಅಂತೇವೆ ತತ್ಶಬ್ದ ಅಂತಂತೇನೆ. ತತ್ಶಬ್ದ ಅಂದ್ರೆ ಅರ್ಥವೇನು? ತದ್ವಾಚಕವಾದ ಶಬ್ದ ತತ್ಶಬ್ದ. ಈ ಸ್ವಶಬ್ದ ಎಲ್ಲಿದೆ ಹೇಳಿ? ಮೊದಲನೇ ಸೂತ್ರದಲ್ಲಿ ದುಬ್ಬಾಧ್ಯಾಯದಲ್ಲಿ ಸ್ವಶಬ್ದ ಅಂತಂತಂದ್ರು. ಸ್ವಶಬ್ದ ಎಲ್ಲಿದೆ ನಿಮಗೆ? ಆತ್ಮ ಶಬ್ದ ಇದೆ, ಸ್ವಶಬ್ದ ಎಲ್ಲಿದೆ? ಅಂದ್ರೆ ಏನು? ಸ್ವ ಇತಿ ಶಬ್ದ ಸ್ವಶಬ್ದ ಅಂದ್ರೆ ತನ್ನನ್ನು ಪ್ರತಿಪಾದನೆ ಮಾಡುವ ಶಬ್ದವಾದದ್ದರಿಂದ ಸ್ವಶಬ್ದ ಅಂತಂದ್ರು. ಯಾವ್ದದು? ಆತ್ಮಶಬ್ದ. ಹಾಗೆ ತತ್ಶಬ್ದ ಅಂದ್ರೆ ಅರ್ಥ ಏನು? ತತ್ ಅಂದ್ರೆ ತಾನು, ತನ್ನನ್ನು ಪ್ರತಿಪಾದನೆ ಮಾಡುವ ಶಬ್ದ ಇದು ತತ್ಶಬ್ದ. ಅತತ್ಶಬ್ದ ಅಂದ್ರೆ ತನ್ನನ್ನು ಪ್ರತಿಪಾದನೆ ಮಾಡದೇ ಇರುವ ಶಬ್ದ. ತತ್ ಶಬ್ದ ಅತತ್ ಶಬ್ದ. ಅತತ್ ಅಂದ್ರೆ ತತ್ತಲ್ಲ ಅಂದ್ರೆ ಪ್ರಕೃತಿಯನ್ನು ಹಾಗೂ ಇನ್ನೊಂದು ರುದ್ರದೇವರನ್ನು ಪ್ರತಿಪಾದನ ಮಾಡದೇ ಇರುವ ಶಬ್ದ ಅಂದ್ರೆ ಯಾವ್ದು? ಆತ್ಮಶಬ್ದ ಅಂತ ಅರ್ಥ. ಅತತ್ ಶಬ್ದ ಆದಂತನೋ ಶಬ್ದಕ್ಕೂ
ಆತ್ಮಶಬ್ದ ಅಂತ ಅರ್ಥ. ಹ್ಮ್. ಅಂದ್ರೆ ಅತತ್ ಅಂತನೋ ಶಬ್ದಕ್ಕೆ ಅಭಿಪ್ರಾಯವೇನು? ಅವರನ್ನು ಪ್ರತಿಪಾದನ ಮಾಡದೇ ಇರುವ ಶಬ್ದ ಯಾವುದದು? ಆತ್ಮಶಬ್ದ. ಆತ್ಮಶಬ್ದವಿದೆ. ಹಾ, ಈಗ ಅರ್ಥ ಆಯ್ತು ಆಚಾರ್ಯ, ಈಗ ಅರ್ಥ ಆಯ್ತು ಆಚಾರ್ಯ. ಇದು ಹೇಳುವಾಗ ನಿನ್ನೆ ಚಿಂತನೆ ಮಾಡಿ ನೋಡುವಾಗ ಈಗ ಇದು ವೇದವ್ಯಾಸರ ರಚನೆ ಮಾಡಿದರು. ಈ ಕಲ್ಪದಲ್ಲಿ ವೇದವ್ಯಾಸರು ಭಗವಂತನೇ ವೇದವ್ಯಾಸರ ರೂಪದಲ್ಲಿ ಬಂದಿದ್ದಾನ. ಆದರೆ ಬರೋ ಕಲ್ಪದಲ್ಲಿ ಯಾರು ಮುಂದಿನ ಕಲ್ಪದಲ್ಲಿ ಆಗ ಬೇರೆದವರು ಬರ್ತಾರೆ. ಹೌದೌದು. ಆವಾಗ ನನ್ನನ್ನು ಹೇಳೋ ಶಬ್ದ ಹಂಗಂತ ಹೇಳಿದ್ರೆ ಅದು ಬೇರೆದವರು ಹೇಳಂಗ ಬಂದಿಲ್ಲ ಆಚಾರ್ಯ. ಯಾಕಂದ್ರೆ ಈ ಸೂತ್ರಗಳು ಚೇಂಜ್ ಆಗೋದಿಲ್ಲ. ಕರೆಕ್ಟ್. ಅಲ್ಲ, ಒಂದ್ ನಿಮಿಷ. ಈಗಂತೂ ನಮಗೆ ವೇದವ್ಯಾಸರು ರಚನೆ ಮಾಡಿದ್ದಾರೆ. ಹೌದಾ? ನಮ್ಗಂತೂ ತೊಂದರೆ ಇಲ್ಲ. ಇನ್ನೊಂದು ಮುಂದಿನ ಕಲ್ಪದಲ್ಲಿ ಬಂದಾಗ್ಲೂ ಈಗ ಬ್ರಹ್ಮಸೂತ್ರವನ್ನು ಮುಂದಿನ ಕಲ್ಪದಲ್ಲಿ ನೀವು ಚೇಂಜ್ ಆಗೋದಿಲ್ಲ ಅಂತ ಹೇಳ್ಬೇಡಿ. ಇದೇನು ಅಪೌರುಷೇಯವಾದ ವೇದ ಅಲ್ಲ ಇದು. ಸೂತ್ರ ಅಂದ್ರೆ ಇದು ಪೌರುಷೇಯವೇ. ಇದು ಅಪೌರುಷೇಯದಲ್ಲಿ ವ್ಯತ್ಯಾಸ ಇಲ್ಲ, ಪೌರುಷೇಯದಲ್ಲಿ ವ್ಯತ್ಯಾಸ ಆಗ್ಬೋದು. ಭಾಗವತ ಶ್ಲೋಕ ಇದೆ, ಭಾಗವತ ಶ್ಲೋಕ ಹೇಗಿದ್ದು ಮುಂದಿನ ಕಲ್ಪದಲ್ಲೂ ಹೀಗೆ ಇರಬೇಕು ಅಂತಿಲ್ಲ. ಆಯ್ತಲ್ಲ? ವಿಷಯ ಇರ್ತದೆ, ವಾಕ್ಯಗಳೆಲ್ಲ ಚೇಂಜ್ ಆಗೇ ಆಗುತ್ತೆ. ಪೌರುಷೇಯ ಗ್ರಂಥದಲ್ಲಿ ಚೇಂಜ್ ಆಗ್ಬೋದು, ಅಪೌರುಷೇಯದಲ್ಲಿ ಚೇಂಜ್ ಆಗಲ್ಲ ಅಷ್ಟೇ. ಸರಿ ಆಚಾರ್ಯ. ಆಯ್ತು, ಟೈಮ್ ಆಯ್ತು. ನಮಸ್ತೆ ಗುರುಗಳೇ.